ಕೊರೆಯುವ ಚಳಿಯಲ್ಲಿ ನಮ್ಮ ಪಯಣ ಯಾಕಡೆ ಶನಿ ಶಿಂಗಣಾಪುರ. ಎತ್ತಲೇ ನಿಂದು ಇದ್ರಾಗ ಇಟ್ಬಿಡ್ತಂತೆ. ಹಾಂ ಬೇಡ ಹೋಗುದಿಲ್ಲ ಇದು ಅಂತ. नॉर्मल पेट्रोल आहे. नॉर्मल पेट्रोल नॉर्मल आहे पॉवर आहे पेट्रोल साधा नॉर्मल नॉर्मल हाँ बा फुल. किधर क्यों? हम कर्नाटका हुबली. हुबली? हाँ हुबली पता है, गए हो हुबली को? सुना है? नहीं. अच्छा क्या सुने और हुबली के बारे में? बुलाता ना. A few moments later. ಮಹಾರಾಷ್ಟ್ರದ ಬಸ್ ಇದೆ ನಮ್ಗೆ. ಹೆಂಗೆ KSRTC ಬಸ್ ಅಲ್ಲ ಹಂಗೆ ಇವು ಮಹಾರಾಷ್ಟ್ರದ ಬಸ್ ಅಂಥ ಚೊಕ್ಕ ಕಂಡೀಷನ್ ಅದ ಇದು ನೋಡ್ಕೋರಿ. ಇಲ್ಲ ಅಭಿಷೇಕ ಲಾಕೋ ಆಯಿಲ್ ಇಲ್ಲ ಅಭಿಷೇಕ ಕಂಟಿನ್ಯೂಸ್ ಹಂಗೆ ಡೈರೆಕ್ಟ್ ಹೋಗು ಹಾಕ್ಬೋದು ಆಯಿಲ್. ಡೈರೆಕ್ಟ್ ಹೋಗಿ ಹಾಕೋದೇ ಅಂದಲ್ಲ 500 ರೂಪಾಯಿ ಪರ್ ಪರ್ಸನ್. VIP ದರ್ಶನ ಟೈಪ್. ನವಗ್ರಹ ಮಂದಿರ ಐತಿ ಇಲ್ಲೇ. ಬ್ಯೂಟಿ ಆಫ್ ಮಹಾರಾಷ್ಟ್ರ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ ಆಗೈತಿ. ಮಸ್ತ್ ಐತ್ಲೆ ಲಕ್ಸುರಿ ಬಸ್. AC ನಾನ್ AC ಎರಡು ಸಿಗ್ತಾವು. ಮಂದಿರ ದರ್ಶನಕ್ಕೆ ಬಂದ್ರೆ ಇಲ್ಲೇ ಭೋಜನಾಲಯನೂ ಐತಿ. ಇದು ಶನಿ ಶಿಂಗಣಾಪುರ ಒಳಗಿಂದ ಟ್ರಸ್ಟ್ ಹೊತ್ತಿಂದಿರೋ ಹಾಲ್, ಊಟದ ಹಾಲ್, ಭೋಜನಾಲಯ. ಜಸ್ಟ್ ಭೋಜನ ಮಾಡಿದ್ವಿ. ಟೈಮಿಂಗ್ ಏನೈತೆ ಅಂತ ಕೇಳ್ತೀನಿ. ಟೈಮಿಂಗ್ 50 ರೂಪಾಯಿ ಕೂಪನ್ ಐತಿ. 50 ರೂಪಾಯಿ ಕೂಪನ್ ಕೊಟ್ರೆ ಅನ್ಲಿಮಿಟೆಡ್ ಊಟ. ಅಂದರೆ ಚಪಾತಿ, ಒಂದು ಥರದ ಪಲ್ಯ, ಸಾರು, ಅನ್ನ. ಟೇಸ್ಟ್ ಅಂತೂ ಚಲೋ ಇತ್ತು. ವಿಶಾಲ್ ವಾರ್ಷಿಕ ಭಂಡಾರ ಇರ್ತೈತಿ. ಮತ್ತು ಇನ್ನು ಕೆಲವು ಕಡೆ ಭಂಡಾರ ಅಂತ ಹಚ್ತಾರೆ. ಇಲ್ಲಿ ಭಂಡಾರದಾಗ ಏನು ವಿಶೇಷ ಅಂದ್ರಪ್ಪ, ಕೆಲವ್ರು ಬೇಡ್ಕೊಂಡಿರ್ತಾರೆ ಇಷ್ಟು ಜನರಿಗೆ ಊಟ ಹಾಕ್ತೀನಿ ಅದು ಹಾಕ್ತೀನಿ ಅಂತೇಳಿ. ಅಂಥವ್ರು ಬಂದಲ್ಲಿ ಭಂಡಾರ ನಡೆಸ್ತಾರೆ. ಅಲ್ಲೂ ಭೋಜನ ಇರ್ತೈತಿ. ಅದು ಯಾವಾಗಾರ ಒಮ್ಮೆ ಇರ್ತೈತಿ. ಆದರೆ ಇದು ಮಾತ್ರ ರೆಗ್ಯುಲರ್ ಇರೋದು ಭೋಜನಾಲಯ. 50 ರೂಪೀಸ್ ಕೂಪನ್ ಕೊಟ್ಟು ತಿನ್ನೋದು. ಅನ್ಲಿಮಿಟೆಡ್ ಊಟ. ಹೆಂಗಿತ್ತು ರೀ ಸರ್ ಊಟ? ಸೂಪರ್ ಆಯ್ತು. ಟೈಮಿಂಗ್ ಒಂದು ಕೇಳ್ಕೊಂಡು ಹೇಳ್ತು. ಭೋಜನ ಹಾಲ್ ಎಕ್ಸಿಟ್ ಮುಂಜಾನೆ 10:30 ಮಧ್ಯಾಹ್ನ 3 ಗಂಟೆ ಮಟ್ಟ. ಮತ್ತು ಸಂಜೆ 6:30 ರಾತ್ರಿ 9:30 ಮಟ್ಟ ಇರ್ತೈತಿ ಭೋಜನಾಲಯ. ಅಲ್ಲಿ ಪ್ರಸಾದ ಟಿಕೆಟ್ ಕೌಂಟ್ರ್ ಐತಿ. ಇಲ್ಲಿ 50 ರೂಪೀಸ್ದು ಟಿಕೆಟ್. ಓನ್ಲಿ ಕ್ಯಾಶ್ ಅಷ್ಟೇ ನಡೀತೈತಿ. ಇಲ್ಲೇ ಫೋನ್ಪೇ ಅದು ಇಲ್ಲ. A few minutes later. ಹಾಯ್, ಶನಿ ಶಿಂಗಣಾಪುರ ಯಾತ್ರಾ ಮುಗಿಸಿದ್ವಿ. ಇಲ್ಲಿ ಬರ್ತಾ ಒಂದು ಇದು ನೋಡಿದ್ವಿ ಯುನಿಕ್. ಏನಂದ್ರೆ ಕಬ್ಬಿನ ಹಾಲು ಒಂದು ಎತ್ತರನ್ನ ಹಿಂಗೆ ಕಟ್ಟ್ಯಾರ ಜೋಡಿ. ಇಲ್ಲಿಂದ ಮಾಡಿದ ಕಬ್ಬಿನ ಹಾಲು ನಾವು ಮಾರ್ತಾರೆ. ಅದನ್ನೊಂದು ಕುಡಿನ ತಿಂತೀವಿ. आप ही गन्ने लगाया क्या? घर का ही गन है. घर का गन्ना आप ही का गन्ना लगाते इधर. अच्छा है, करंट भी बच जाता है. ಈಗಿನ ಕಾಲದಾಗ ದುಡ್ದು ತಿನ್ರು ಅಂದ್ರೆ
ದೊಡ್ಡ ದೊಡ್ಡ ಇದು ಮಾಡ್ತಾರೆ, ಪುಕ್ಷಾಟಿ ತಿನ್ನಾಗ ಅಡ್ಡಾಡ್ತಾರೆ. ಇಲ್ಲಿ ನೋಡ್ರಿ ಬಸವಣ್ಣ ದುಡಿಯಂತ ಹೊಟ್ಟೆ ಏನಿರ್ತೈತಿ ಕಬ್ಬಿಂದ ಹೊಟ್ಟೆ ಒಣಗಿಸಿದ ಮೇಲೆ ಅದ್ರದ್ದು ಊಟ ಅದನ್ನು ತಿಂತಾನೆ, ಮೇವು ತಿಂತಾನೆ. ಹೆಂಗೆ ಗಟ್ಟಿ ಮುಟ್ಟದಾನ ಮನುಷ್ಯರ ಇದನ್ನ ನೋಡಿ ಕಲಿಬೇಕು. ಪ್ರಾಣಿಗಳು ಯಾರ ಮೇಲೂ ಡಿಪೆಂಡ್ ಆಗೋಲ್ರ. ಶಿವಿ ತುಪ್ಪ ಬಸ್ ನೋಡ ಆರು ಕಪ್ ನೋಡೋದು ಕೆಲಸ ಇಲ್ಲ ಮತ್ತು ಮಷಿನ್ದಾಗ ಮಾಡು ಇದಕ್ಕೆ ಜಿಡ್ಡು ಅದು ಇದು ಹತ್ತಿ ನೊಣ ಅಲ್ಲೇ ಅಡ್ಡಾಡ್ತಿರ್ತಾವೆ. ಇಲ್ಲಿ ನೋಡ್ರಿ ಒಂದು ನೊಣ ಕಾಣೋವಲ್ತ. ಒಂದೇನ್ರ ಕಂಡ್ರೆ ಇಗ್ನೋರ್ ಮಾಡಿಬಿಡ್ರಿ, ಅಂದ್ರೆ ಜಾಸ್ತಿ ಇದೇನು ಕಲ್ಲು ಶಿಲ್ಪಕಲೆ ಎಲ್ಲ ಐತಲ್ಲ, ಪ್ರತಿಯೊಂದು ಒಂದ ಕಲ್ಲೊಳಗೆ ಕೆತ್ತಾಗಿದೆ. ವಿಶೇಷತೆ ಏನಂದ್ರೆ ಇಲ್ಲಿ ಕೆತ್ತಿದ ಮೇಲೆ ಇಲ್ಲಿ ಉಳಿದಿರೋ ಏನು ಕಲ್ಲು ಇರುತ್ತಲ್ಲ, ಅದು ಈ ಸುತ್ತಮುತ್ತ ದೂರ ಹಳ್ಳಿ ಊರಲ್ಲಿ ಎಲ್ಲೂ ಇಲ್ಲ. ಆ ಕಲ್ಲುಗಳು ಎಲ್ಲಿದಾವೆ ಅನ್ನೋದು ಈಗೂ ಗೊತ್ತಿಲ್ಲ. ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಕೆತ್ತಿದ್ದಾರೆ. ಇದು ಇನ್ನೂ ಸುಂದರವಾಗಿತ್ತು. ಇಲ್ಲೆಲ್ಲ ಹೊಡೆದಿರೋ ಮಾರ್ಕ್ ಕಾಣತ್ತಿರ್ಬೇಕು. ಇದನ್ನು ಮೊಘಲರು ಸುಮಾರು 3 ವರ್ಷಗಳ ಕಾಲ ಎಷ್ಟು ಒಂದು 10,000 ಸೈನಿಕರಿಗೆ ಹಚ್ಚಿ ಸುಮಾರು 3 ವರ್ಷಗಳ ಕಾಲ ಕಂಟಿನ್ಯೂ ಇದು ಗುಡಿ ಹೊಡ್ಯಾಕೆ ಹಚ್ಚಿದ್ರಂತ. ಆದರೂ ಈ ಗುಡಿ ಅವೆಲ್ಲ ಸಹಿಸ್ಕೊಂಡು ತನ್ನ ಉಳಿಮೆಯನ್ನು ಉಳಿಸ್ಕೊಂಡೈತಿ ಇಷ್ಟ. ಇಲ್ಲಿ ನೋಡ್ರಿ, ಇಲ್ಲಿ ಬಂಡೆಗಲ್ಲ, ಇಷ್ಟು ದೊಡ್ಡ ಬಂಡೆಗಲ್ಲ ಈ ಕಂಬದ ಇದ್ರ ಮೇಲೆ ಹೆಂಗೆ ನಿಂತೈತಿ. ಕಲೆ ವಾಸ್ತುಶಿಲ್ಪ ನೋಡ್ರಿ, ಇದೊಂದು ಕಲ್ಲಿನ ಇದ್ರೊಳಗೆ ಪೂರ್ತಿ ರಾಮಾಯಣನ ಕೆತ್ತಲಾಗಿದೆ. ಇಲ್ಲಿ ವಾನರ ಸೇನೆ ಕಲ್ಲುಗಳನ್ನು, ಶ್ರೀರಾಮನ ಕಲ್ಲುಗಳನ್ನು ಎತ್ತು ಇಲ್ಲಿ ಸಮುದ್ರ ಕಟ್ಟಿದ್ರು. ಸಂಪೂರ್ಣ ರಾಮಾಯಣ ಐತಿದ್ರ. ಇದು 2ನೇ ಲೈನ್ದಾಗ ನೋಡು, ವಾನರ ಸೈನ್ಯ ಇಲ್ಲಿ ಸಮುದ್ರಕ್ಕೆ ಕಲ್ಲು ಹೇರ್ ತಂದು ಹಾಕಂತಾರೆ, ಕಾಣ್ತಾ? ಅದರ ನೆಕ್ಸ್ಟಿಂದ ಅಲ್ಲಿ ಯುದ್ಧ ಆಯ್ತು ನೋಡು. संपूर्ण रामायण फोटो ऊपर का एक व्यू फोटो खींच के आ जाएगा. बहुत दूर से आया है सर, कर्नाटका से. हाँ भाई, तू अपने यार फोन तो ओढ़ रही पटना. हाँ हेलमेट इड ಇಲ್ಲ ಇಡ. ಹಾಂ ನೋಡಿ, ಪರ್ಮಿಷನ್ ಕೇಳೇನೆ, बहुत दूर से आया ಅಂತೇಳಿ ಕೊಡ, ನಾ ಹೇಳ್ಕೊಂತೀನಿ. ಹಾಂ, ಒಬ್ರಿಗೆ ಪರ್ಮಿಷನ್ ಸಿಕ್ತ. ಯಾಕಂದ್ರೆ ಇದು ಮೇನ್ ಇರೋದು ಟಾಪ್ ವ್ಯೂ. ಅದನ್ನು ನಮ್ಮ ಹುಲಿ ಹೊಡ್ಕೊಂಬರ್ತಾನಂತ ಹೇಳ್ಕೊಂಡೇನಿ. ಒಂದು ಹುಲಿ ಕಳಿಸಿದ್ರೆ 2ನೇ ಹುಲಿ ಓಡೋಗೈತಿ, ಚಿರ್ತಿನ ಓಡೋಗೈತಿ. ಯಾವ್ದಾರ ಒಂದು ಚಲೋ ವಿಡಿಯೋ ಮಾಡ್ಕೊಂಬರ್ರಿಪ್ಪ ಸಾಕು. ಫೋನ್ ಇಲ್ಲ ಇದ್ಲೆ ಒಂದು ಎಲ್ಲೋ ಇದ್ದಿದ್ದು ಎಲ್ಲೋರ ನೋಡು ಅರ್ಜೆಂಟ್ದಾಗ ಮೊಬೈಲ್ ಫೋನ್ ಇಲ್ಲೇ ಬಿಟ್ಟೋಗ್ಯಾನ. ಆನು ಆಗೋಲ್ತಲ್ವ, ಅದಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅದಿನ್ನೊಂದು ಬ್ಲ್ಯಾಕ್ ಕಂಡಿಲ್ ಮಚ್ಚ. ಗಾಡಿ ಬ್ಲ್ಯಾಕ್ ಒಳಗೆ ಬ್ಲ್ಯಾಕ್ ಕಂಡಿಲ್ಲು. ಏನು ಇಲ್ಲಿ ಜನ ಒಳ್ಳೆಯವ್ರು ಅದಾರು, ಏನು ಒಂದು ಗೊತ್ತಿಲ್ಲ. ಆದ್ರೆ ಫೋನ್ ಉಳಿದೈತ ಒಂದು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಹಾಂ, ಮಹಾರಾಷ್ಟ್ರ ಪ್ಲಸ್ ಪಾಯಿಂಟ್ ಇದ್ರಾಗ. ಊಟದಾಗಂತೂ ಇಲ್ಲ ಇದ್ರಾಗ. ಎಲ್ಲರೂ ಇದಕ್ಕಷ್ಟು ಊಟ ಮಾಡಿದ್ದಿಪ್ಪ ಇಲ್ಲಿ ಎಲ್ಲೋರದಾಗ. ಎಲ್ಲರೂ ರೆಡಿಯಾಗ ಅಂತೇಳಿ ಹೋಗಕ್ಕೆ. ಈಗ ಸೂರ್ಯ ಪ್ಯೂರ್ ವೆಜ್ ಅಂತ ಟೈಮ್ ಎಷ್ಟು ಮಚ್ಚ? 9:11. ಸೂರ್ಯ ಪ್ಯೂರ್ ವೆಜ್. ಇಲ್ಲಿಂದ ಶಿರ್ಡಿಗೆ ಹೋಗ್ತೀವಿ. ಈಗ 2 ತಾಸು ದಾರಿ. ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಟ್ಟದೆ ಇರಬೇಕೆಂದು.